ಅಂದ್ರೆ ಕಳ್ತನನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಹಸಿವು, ಹೃದಯನ್ ಕದೀತೀರಾ, ನಮ್ಗೆ ಹೊಟ್ಟೆ ಹಸಿವು, ದುಡ್ಡು ಕದಿ. ಥ್ಯಾಂಕ್ ಯು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ್ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 hour ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವ್ನು ತಿರುಪತಿ ಟ್ರೈನ್ ಹತ್ತಿದ್ದವನು ಇನ್ನೂ ಬರಲೇ ಇಲ್ಲ. ಬೋಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ? ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬಾ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ಒಂದು ಹೂವನ್ನ ಪ್ರೀತಿಸ್ಬೋದು, ಹೂ ತರ ಇರೋ ಹೆಣ್ಣನ್ನ ಪ್ರೀತಿಸ್ಬೋದು, ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ಕಾಳಿನ ಪ್ರೀತಿಸಕ್ಕಾಗತ್ತಾ? ನೀವೇ ಆಮ್ ಶಿವ. ಇರ್ಲಿ, ಪರವಾಗಿಲ್ಲ. ಐ ಆಮ್ ಬಿಸಿ. ಐ ಆಮ್ ಸೇಲ್ಸ್ ಮೆನ್ ವಿಕ್ಕಿ. ಸೇಲ್ಸ್ ಮೆನ್? ಏನ್ ಸೇಲ್ ಮಾಡ್ತೀರಾ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ. ಅಂದ್ರೆ ಎಲ್ಲ ಸೆಕೆಂಡ್ಸೇ. ಸೆಕೆಂಡ್ಸಾ? ಏನ್ ಮಾಡ್ತೀರಾ ಸರ್? BA ಓದ್ಬಿಟ್ಟು ಬೀದಿ ಬೀದಿ ಅಲಿಯಂಗಾಗಿದೆ. ನಾನ್ ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ. ನಮ್ಮಪ್ಪ ಒಬ್ಬ ವೇಸ್ಟ್ ಮ್ಯಾನ್ ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ಬರೋ ದುಡ್ಡೆಲ್ಲ ಐರನ್ ಮಾಡಕ್ಕೆ, ಬಟ್ಟೆ ಒಯ್ಯಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕಿಟಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯವಾಗಿ ಕೈ ನೀರ್ಬಿಡ್ತೀನಿ. ಒಂದೊಂದ್ಸಲಿ ಹಿಂಗೆ, ಒಂದೊಂದ್ಸಲಿ ಹಿಂಗೆ. ಅಂದ್ರೆ ಕಳ್ತನನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಹಸಿವು, ಹೃದಯನ್ ಕದೀತೀರಾ, ನಮ್ಗೆ ಹೊಟ್ಟೆ ಹಸಿವು, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ.